ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶ್ವಿತ್ ಕಾಳಮ್ಮನೆ. ಇಂದು ನಾಡಿನಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಫಿತರ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರು. ಮೊಗರ್ಪಣೆ ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ ಹಬ್ಬದ ಈದ್ ಉಲ್ ಫಿತರ್ ಆಚರಣೆಯಲ್ಲಿ ಈದ್ ಸಂದೇಶವನ್ನು ನೀಡಿದರು. ಪೈಚಾರು ಬದ್ರಿಯ ಜುಮಾ ಮಸೀದಿಯಲ್ಲಿ ಸ್ಥಳೀಯ ಮಸೀದಿ ಖತೀಬರಾದ ಸಮೀರ್ ಅಹಮದ್ ನಯೀಮಿ ಈದ್ ನಮಾಜ್ ನೇತೃತ್ವವನ್ನು ವಹಿಸಿ ಈದ್ ಸಂದೇಶವನ್ನು ನುಡಿದರು. ಕೊಯ್ನಾಡು ಸುನ್ನಿ ಮುಸ್ಲಿಂ ಜುಮಾ ಮಸೀದಿಯಲ್ಲಿ ಖತೀಬ್ ಮಹಮ್ಮದ್ ಸಕಾಫಿ ಅಲ್ ಹಿಕಾಮಿ, ಮಂಡೆಕೋಲು ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಮಸೀದಿ ಖತೀಬರಾದ ಶಮೀಮ್ ಹರ್ಷಾದಿ, ಪೇರಡ್ಕ ಗುನರ್ಕ ಮುಹಿಯುದ್ದೀನ್ ಜುಮಾ ಮಸೀದಿ ಖತೀಬ್ ಉಸ್ತಾದರಾದ ನಹೀಂ ಫೈಜಿ ಅಲ್ ಮಹಬರಿ, ಗುನರ್ಕ ಬದ್ರಿಯ ಜುಮಾ ಮಸೀದಿಯಲ್ಲಿ ಖತೀಬ್ ಅಬುಬಕರ್ ಸಕಾಫಿ ಅಲ್ ಹರ್ಷಾದಿ, ಕುಂಬರ್ಚೋಡು ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಮಸೀದಿಯ ಖತೀಬರಾದ ಅಶ್ರಫ್ ಮುಸ್ಲಿಯಾರ್, ಅರಂತೋಡಿನಲ್ಲಿ ಖತೀಬ್ ಬಾಹು ಇಸ್ಮಾಯಿಲ್ ಫೈಜಿ ಗಟ್ಟಮನೆ, ನಿಂತಿಗಲು ಬದ್ರಿಯ ಜುಮಾ ಮಸೀದಿಯಲ್ಲಿ ಜಮಾತ್ ಖತೀಬ್ ಜಾಫರ್ ಸಹಾದಿ, ಬೆಳ್ಳಾರಿ ಜಕಾರಿಯಾ ಜುಮಾ ಮಸೀದಿಯಲ್ಲಿ ಮಸೀದಿಯ ಮುಖ್ಯ ಗುರುಗಳಾದ ಬಹು ನಾಸೀರ್ ದಾರಿಮಿಯವರು ಈದ್ ಸಂದೇಶವನ್ನು ನೀಡಿದರು. ಸಮರವೀರ ಕೆದಮ್ಮಾಡಿ ರಾಮೇಗೌಡರ ಪ್ರತಿಮೆ ಅವರ ಕರ್ಮಭೂಮಿಯಲ್ಲಿ ಆದರೆ ಅದು ಅವರಿಗೆ ಇನ್ನಷ್ಟು ಗೌರವ ಸಿಕ್ಕಿದಂತಾಗುತ್ತದೆ. ಅದಕ್ಕಾಗಿ ಉಬರಡ್ಕದಲ್ಲೇ ಅವರ ಪ್ರತಿಮೆ ಆಗುವಲ್ಲಿ ಸರ್ಕಾರದ ವತಿಯಿಂದ ನಾವು ಪ್ರಯತ್ನ ಮಾಡುತ್ತೇವೆ. ಸ್ಥಳೀಯ ಆಡಳಿತ ಸೂಕ್ತ ಜಾಗ ಗುರುತಿಸಬೇಕು ಎಂದು ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಹೇಳಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಉಬರಡ್ಕ ಅಮೇಮಡಿಯಾರ್ ಶಾಲಾ ವಠಾರದಲ್ಲಿ ನಡೆದ ಸಮರವೀರ ಕೆದಮ್ಮಾಡಿ ರಾಮೇಗೌಡರ ಸ್ಮರಣೆ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉಳ್ಳಾಕ್ಲು ನಾಯರ್ ದೈವಸ್ಥಾನದ ಆಡಳಿತ ಮುಕ್ತೇಸರ ವೆಂಕಟರಮಣಗೌಡ ಕೆದಂಬಾಡಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇತಿಹಾಸ ವಿಶ್ಲೇಷಕರಾದ ಅರವಿಂದ ಚೊಕ್ಕಾಡಿಯವರು ಉಪನ್ಯಾಸ ನೀಡಿದರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಅಮೈಮಡಿಯಾರ್ ಶಾಲಾ ದ್ವಾರದ ಬಳಿ ಕೆದಂಬಾಡಿ ರಾಮೇಗೌಡರ ಹೋರಾಟ ಕುರಿತಾಗಿ ಚಿತ್ರಿಸಲಾದ ಉಬ್ಬು ಚಿತ್ರದ ಬಳಿ ಕೆದಂಬಾಡಿ ರಾಮೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ಸುಳ್ಳೆ ಎನ್ಎಂಸಿ ಎನ್ಸಿಸಿ ವಿಂಗ್ ಮತ್ತು ನಿವೃತ್ತ ಸೈನಿಕರಿದ್ದು ದ್ವಾರದ ಬಳಿಯಿಂದ ಸಭಾವೇದಿಕೆ ತನಕ ಮೆರವಣಿಗೆಯಲ್ಲಿ ಎಲ್ಲರೂ ತೆರಳಿದರು. ಅಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಎನ್ಎಂಸಿ ಎನ್ಸಿಸಿ ವಿಂಗ್ ಹಾಗೂ ನಿವೃತ್ತ ಸೈನಿಕರನ್ನು ಗೌರವಿಸಲಾಯಿತು. ಅರೆಭಾಷೆ ಇಂದು ಜಾತಿ ಗಡಿಮೀರಿ ಬೆಳೆಯುತ್ತಿದೆ. ಇದನ್ನು ಇನ್ನಷ್ಟು ವಿಸ್ತರಿಸಲು ಗಡಿನಾಡ ಉತ್ಸವ ಸೇರಿದಂತೆ ಇನ್ನಿತರ ವಿನೂತನ ಕಾರ್ಯಕ್ರಮಗಳನ್ನು ಅಕಾಡೆಮಿ ವತಿಯಿಂದ ಹಮ್ಮಿಕೊಳ್ಳಲಾಗುವುದೆಂದು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಹೇಳಿದರು. ಅವರು ಆಲೇಟಿ ಗ್ರಾಮದ ಕುಡೆಕ್ಕಲು ಐನ್ಮನೆ ವಠಾರದಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ ನಡೆದ ಅರೆಭಾಷಿಗರ ಐನ್ಮನೆ ಐಸಿಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕುಡೆಕ್ಕಲ್ ಐನ್ಮನೆಯ ವಂಶವೃಕ್ಷ ಚಾರ್ಟ್ ಅನ್ನು ಅಧ್ಯಕ್ಷರು ಅನಾವರಣಗೊಳಿಸಿದರು. ಕುಡೆಕ್ಕಲ್ ಕುಟುಂಬದ ಹಿರಿಯರಾದ ಶ್ರೀಮತಿ ಸಾವಿತ್ರಿ ರವೀಂದ್ರನಾಥ್ ಕುಡೆಕಲ್ಲು ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಹಿಂಗಾರ ಪತ್ರಿಕೆಯನ್ನು ಆಲೇಟಿ ಸಹಕಾರ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಕುಂಜರ್ಕ ನೆರವೇರಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಳ್ಳೆ ತಾಲೂಕಿನ ಆಶ್ರಯದಲ್ಲಿ ಯುಗಾದಿ ಉತ್ಸವ ಸುಳ್ಳೆ ಚೆನ್ನಗೇಶ್ವರ ದೇವಸ್ಥಾನದ ಬಳಿಯ ಪ್ರಭು ಮೈದಾನದಲ್ಲಿ ನಡೆಯಿತು. RSS 1000ಕ್ಕಿಂತಲೂ ಮಿಕ್ಕಿ ಕಾರ್ಯಕರ್ತರು ಗಣವೇಶದಲ್ಲಿ ಭಾಗವಹಿಸಿದ್ದರು. ಮಂಗಳೂರು ವಿಭಾಗ ಕಾರ್ಯವಾಹ ವಾದಿರಾಜರು ಯುಗಾದಿ ಕುರಿತು ಪ್ರಮುಖ ಬೋಧಿಕೆ ನೀಡಿದರು. ಬೆಳ್ಳಾರೆ ಪೊಲೀಸ್ ಠಾಣೆಗೆ 2 ಪೊಲೀಸರು ಆಗಮಿಸಿದ್ದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ರಾಜ್ಯ ಗುಪ್ತವಾರ್ತೆ ಮಂಗಳೂರು ವಿಭಾಗದಲ್ಲಿ ಹಿರಿಯ ಗುಪ್ತಚರ ಅಧಿಕಾರಿಯಾಗಿದ್ದ ಶ್ರೀಧರ ಬಿ ಅವರು ಮಾರ್ಚ್ 23ರಂದು ಬೆಳ್ಳಾರೆ ಪೊಲೀಸ್ ಠಾಣೆಗೆ ಹೆಡ್ ಕಾನ್ಸ್ಟೇಬಲ್ ಆಗಿ ವರ್ಗಾವಣೆಗೊಂಡು ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಬಂಟ್ವಾಳ ಟೌನ್ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಅರ್ಪಿತಾ ಅವರು ಮಾರ್ಚ್ 29ರಂದು ಬೆಳ್ಳಾರೆ ಠಾಣೆಗೆ ವರ್ಗಾವಣೆಗೊಂಡು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಸುದ್ದಿ ನ್ಯೂಸ್ನಲ್ಲಿ ಈಗ ಒಂದು ಸಣ್ಣ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಮುರುಳ್ಯ ಗ್ರಾಮದ ವಿವಿಧ ಕಡೆಗಳಲ್ಲಿ ಶಾಸಕರಿಂದ ಗುದ್ದಲಿ ಪೂಜೆ ನಡೆಯಿತು. ಮುರುಳ್ಯ ಶಾಂತಿನಗರ ಶಾಲೆಯ ಮುಖ್ಯದ್ವಾರ ರಸ್ತೆ ಮತ್ತು ಕಾಂಕ್ರೀಟೀಕರಣಕ್ಕೆ 5 ಲಕ್ಷ, ಗೋಡ್ತಿಲ ಬರಮುಟ್ಟೇಲು ಓಟೋಳಿ ಹೆದ್ದಾರಿ ಪೂದೆ ರಸ್ತೆಗೆ ಶಾಸಕರ 10 ಲಕ್ಷ, ಪಂಚಾಯತ್ 2 ಲಕ್ಷ, ಅಲೆಕ್ಕಾಡಿಯಿಂದ ಪಾರ್ಲಾ ಪರಿಶಿಷ್ಟ ಕಾಲೋನಿಗೆ ಶಾಸಕರ ವಿಶೇಷ ಅನುದಾನದಲ್ಲಿ 25 ಲಕ್ಷ, ಮುರುಳ್ಯ ಅಲೆಕ್ಕಾಡಿ ಸರ್ಕಾರಿ ಶಾಲೆಯ ಮುಖ್ಯದ್ವಾರ ರಸ್ತೆಗೆ 5 ಲಕ್ಷ ಬಿಡುಗಡೆಗೊಂಡಿದ್ದು ಈ ಎಲ್ಲ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಶಾಸಕಿ ಭಾಗೀರಥಿ ಮುರುಳ್ಯರವರು ನಡೆಸಿಕೊಟ್ಟರು. ಪಂಜದಿಂದ ಗುತ್ತಿಗೆರಿಗೆ ಹೋಗುವ ರಸ್ತೆಯ ಬಳ್ಳಕೆಂಬಲೆ ರಸ್ತೆ ಬದಿಯ ಮಣ್ಣು ಕೊಚ್ಚಿಕೊಂಡು ಹೋಗಿ ಅಪಾಯವನ್ನು ಆಹ್ವಾನಿಸುತ್ತಿದೆ. ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ JCB ಮೂಲಕ ಮಣ್ಣು ತೆಗೆಯುವಾಗ ಮೋರಿಯನ್ನು ತೆಗೆದಿದ್ದು ಮಳೆ ನೀರಿಗೆ ಕಲ್ಲು ಮಣ್ಣು ಕೊಚ್ಚಿ ಹೋಗಿ ಡಾಮರಿನ ಎಜ್ಜಿ ತನಕ ಗುಂಡಿ ಬಿದ್ದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸದಿದ್ದಲ್ಲಿ ರಸ್ತೆಗೂ ವಾಹನ ಸಂಚಾರಿಗಳಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ.
ಸುಳ್ಯ ಶ್ರೀರಾಂಪೇಟೆಯ ಮುಖ್ಯ ರಸ್ತೆಯಲ್ಲಿ ಶ್ರೀಹರಿ ಕಾಂಪ್ಲೆಕ್ಸ್ ಎದುರುಗಡೆ ಬೊಲೆರೋ ವಾಹನಕ್ಕೆ ಹಿಂಬದಿಯಿಂದ ಬಂದ ಸ್ಕೂಟಿಯೊಂದು ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದೆ. ಸುಳ್ಯದಲ್ಲಿ ಮಹಾದೇವ ಫ್ಲವರ್ ಸ್ಟಾಲ್ ಮಾಲಕ ಮಾಧವರವರು ಚಲಾಯಿಸಿಕೊಂಡು ಬರುತ್ತಿದ್ದ ಬೊಲೆರೋಗೆ ಶ್ರೀರಾಂಪೇಟೆಯ ಕಡೆಯಿಂದ ಬಂದ ಸ್ಕೂಟಿ ಹಿಂದುಗಡೆಯಿಂದ ಡಿಕ್ಕಿ ಹೊಡೆಯಿತು. ಎದುರಿನಿಂದ ಸಂಚರಿಸುತ್ತಿದ್ದ ವಾಹನವೊಂದು ಶ್ರೀಹರಿ ಕಾಂಪ್ಲೆಕ್ಸ್ ಕಡೆಗೆ ತಿರುಗುತ್ತಿರುವ ಸಂದರ್ಭದಲ್ಲಿ ಬೊಲೆರೋ ಸಡನ್ ಬ್ರೇಕ್ ಹಾಕಿದಾಗ ಹಿಂಬದಿಯಿಂದ ಬಂದ ಸ್ಕೂಟಿ ಸವಾರ ನಿಯಂತ್ರಣ ತಪ್ಪಿ ಎದುರಿನ ವಾಹನಕ್ಕೆ ಡಿಕ್ಕಿ ಹೊಡೆದರು. ಡಿಕ್ಕಿ ಹೊಡೆದ ರಭಸಕ್ಕೆ ಬೊಲೆರೋ ವಾಹನದ ಹಿಂಬದಿ ಜಖಂಗೊಂಡಿದೆ. ಸ್ಕೂಟಿ ಎದುರು ಭಾಗಕ್ಕೆ ಹಾನಿಯಾಗಿದೆ. ನಿಯಂತ್ರಣ ತಪ್ಪಿದ ಕಾರೊಂದು ಮನೆಯ ಮಹಡಿಯ ಮೇಲೆ ಬಿದ್ದು ಮನೆ ಮತ್ತು ಕಾರು ಜಖಂಗೊಂಡ ಘಟನೆ ನಿನ್ನೆ ಬೆಳಗ್ಗೆ ನಡೆದಿದೆ. ಸಹಕಾರಿ ಧುರೀಣ ನಿತ್ಯಾನಂದ ಮುಂಡುಡಿ ಅವರ ಸೊಸೆ ನಿನ್ನೆ ಬೆಳಗ್ಗೆ ಅವರ ಮಾವನ ಕಾರನ್ನು ಚಲಾಯಿಸಿಕೊಂಡು ಗುತ್ತಿಗಾರು ಕಡೆಗೆ ಹೊರಟಿದ್ದರು. ಚಿರಕಲ್ನ ಮನೆಯಿಂದ ಮುಖ್ಯ ರಸ್ತೆಗೆ ಬಂದು ಸ್ವಲ್ಪ ಮುಂದಕ್ಕೆ ಹೋದಾಗ ಕಾರಿಗೆ ಬ್ರೇಕ್ ಹಾಕಿದಾಗ ಬ್ರೇಕ್ನ ಅಡಿಗೆ ನೀರಿನ ಬಾಟಲ್ ಸಿಲುಕಿ ಬ್ರೇಕ್ ಸಿಗದ ಕಾರಣ ನಿಯಂತ್ರಣ ತಪ್ಪಿ ರಸ್ತೆಯ ಕೆಳಭಾಗದಲ್ಲಿದ್ದ ಸೀತಮ್ಮ ಚಿರಕಲ್ ಎಂಬವರ ಮನೆಯ ಮಹಡಿಯ ಮೇಲೆ ಬಿತ್ತು. ಪರಿಣಾಮ ಕಾರು ಮತ್ತು ಮನೆ ಜಖಂಗೊಂಡಿತು. ಅದೃಷ್ಟವಶಾತ್ ನಿತ್ಯಾನಂದ ಮುಂಡೋಡಿ ಅವರ ಸೊಸೆ ಅಪಾಯದಿಂದ ಪಾರಾಗಿದ್ದಾರೆ. ಜನ ಸೇರಿ ಕಾರೊಳಗಿದ್ದವರು ಹೊರಬರಲು ಸಹಕರಿಸಿದರು. ಬಳಿಕ ಕ್ರೇನ್ ಮೂಲಕ ಕಾರನ್ನು ಮನೆಯ ಮೇಲ್ಛಾವಣಿಯಿಂದ ಕೆಳಗಿಳಿಸಲಾಯಿತೆಂದು ತಿಳಿದು ಬಂದಿದೆ. ಮುರುಳ್ಯ ಮಾದಗುಡ್ಡೆಯ ಹಳೆಯ ಕಾಲದ ಟ್ರಾನ್ಸ್ಫರ್ನಲ್ಲಿ ಬೆಂಕಿ ಆವರಿಸಿದ್ದು ಸ್ಥಳೀಯರು ಸೇರಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದರು. ಹಳೆಯ ಟ್ರಾನ್ಸ್ಫರ್ ಇದಾಗಿದ್ದು ಮುಂದೆಗೂ ಅಪಾಯ ತಪ್ಪಿದ್ದಲ್ಲ. ಸಂಬಂಧಪಟ್ಟ ಇಲಾಖೆ ಇದನ್ನು ಬದಲಾಯಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಈವರೆಗಿನ ಸುದ್ದಿ. ನಿರಂತರ ಸುದ್ದಿ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಚಾನೆಲ್.